ಆ ಥರ ಹಂಗೆ ನಾವು ಕೂಲಿ ಮಾಡ್ಕೊಂಡು ನಮ್ಮಮ್ಮ ನಮ್ಮ ಸಾಕೊಂಡು ಬಂದರು. ಆದರೆ ಅವರು ಅವತ್ತು 50 ಪೈಸೆ ₹1 ಕೂಲಿ ಮಾಡಿದ್ದಾರೆ ಅಂದರೆ ಇವತ್ತು ನಾವು ಸಾಯೋ ತನಕ ಇವತ್ತು 1,000 ದುಡಿದ್ರೂ ಅವರ ₹1ಗೆ ಸಮಾನ ಇಲ್ಲ. ಅವ್ರ ರೂಪಾಯಿಗೆ ಬೆಲೆ ಕಟ್ಟಕ್ಕೆ ಆಗೋದೇ ಇಲ್ಲ, ಅಷ್ಟು ಅವರು ಸಾಧನೆ ಮಾಡಿದ್ದಾರೆ ಅಂತ ನಾವು ಹೇಳ್ಕೊಳ್ತಾ ಬರ್ತಾ ಇದ್ವಿ. ಸರ್ ನನ್ನ ಹೆಸರು MC ರಾಜು ಅಂತ, MCR ಅಂತ ಕರೀತಾರೆ. ನಮ್ಮೂರ ಹೆಸರು ಮಾರಳ್ಳಿ, ನಮ್ಮ ಪಕ್ಕದೂರು ಮೆಳೆಕೋಟೆ, ಅದಕ್ಕೆ ಮಾರಳ್ಳಿ ಮೆಳೆಕೋಟೆ ಅಂತ ನಾವು ಇಟ್ಕೊಂಡಿದ್ವಿ. ಯಾಕಂದರೆ ಪಕ್ಕದಲ್ಲಿರೋದ್ರಿಂದ. ನನಗೆ 2 ವರ್ಷ ಮಗು ಒಳಗಿದ್ದಾಗ ನಮ್ಮ ತಂದೆ ತೀರ್ಕೊಂಡಿರೋದು. ನಾವತ್ತು ಅವಾಗ ಈ ಹುಲ್ಗುಡಿಸ್ಲಲ್ಲಿದ್ವಿ ಊರಲ್ಲಿ. ನಮ್ಮ ತಂದೆ ತೀರ್ಕೊಂಡಂಥ ಟೈಮಲ್ಲಿ ಅವ್ರು ಹುಷಾರಿಲ್ಲ ಅಂತ ನಾವು ದೊಡ್ಡಬಳ್ಳಾಪುರ ಹೋದ್ವಿ. ಹಾಸ್ಪಿಟ್ಲಲ್ಲಿ ಅಲ್ಲೇ ಸೇರಿಸ್ಕೊಂಡಿದ್ವಿ. ಅಲ್ಲೇ ನಮ್ಮ ತಂದೆ ತೀರ್ಕೊಂಡ್ರು. ನಮ್ಮ ತಂದೆ ತೀರ್ಕೊಂಡ್ಮೇಲೆ 1 ವರ್ಷ ನಾವು ಊರಿಗೆ ಬರೋಕ್ಕಾಗಲಿಲ್ಲ, ಅಲ್ಲೇ ಇದ್ವಿ. 3ನೇ ವರ್ಷದ ಬಂದ್ವಿ. ನಾನು ಚಿಕ್ಕ ಹುಡುಗನಲ್ಲಿ ಜೋಳ ಸುಲ್ಕೊಂಡು ಬೇರೆಯವ್ರ ಮನೇಲಿ ಹೋದಾಗ ಸ್ಕೂಲ್ಗೆ ಹೋಗೋದು ಆಗಲೆಲ್ಲ. ಸಾಯಂಕಾಲ 6 ಗಂಟೆಗೆ ಜೋಳ ಸುಲಿಯೋದಕ್ಕೆ ಹೋದರೆ ಒಂದು 10 ಗಂಟೆ ಆದಂಗೆ ಸುಲಿತಾಯಿದ್ವಿ 6 ಗಂಟೆಯಿಂದ. ಅವಾಗ ಅವ್ರು ಒಂದು ಸೇರಿಗೆ 2 ಪೈಸೆ ಕೊಡ್ತಾಯಿದ್ರು. ಆ ಥರ 10 ಪೈಸೆ ದಿನಕ್ಕೆ ಸಂಪಾದನೆ. ಆ ಥರ ಹಿಂಗೆ ಮಾಡ್ಕೊಂಡು ಬರ್ತಾಯಿದ್ವಿ. ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಮ್ಮ ತಾಯಿ ಕಷ್ಟ ಅನ್ನೋದು ಗೊತ್ತಿರಲಿಲ್ಲ. ನಮ್ಮಪ್ಪ ಚೆನ್ನಾಗಿ ಸಾಕ್ಕೊಂಡಿದ್ರು ಅಂತ ನಮ್ಮಮ್ಮ ಹೇಳ್ತಾರೆ. ನಾವು ಚಿಕ್ಕ ಮಕ್ಕಳನ್ನ ನೋಡಿದ್ದೀವಿ, ಅಷ್ಟೊಂದಾಗ ನಮ್ಗೆ ನೆನಪಿಲ್ಲ ನಮ್ಮ ತಂದೆ ಯಾವ ಥರ ಇದ್ರು ಅನ್ನೋದಕ್ಕೆ. ಆ ಥರ ಹಂಗೆ ನಾವು ಕೂಲಿ ಮಾಡ್ಕೊಂಡು ನಮ್ಮಮ್ಮ ನಮ್ಮ ಸಾಕ್ಕೊಂಡು ಬಂದರು. ಆದರೆ ಅವರು ಅವತ್ತು 50 ಪೈಸೆ ₹1 ಕೂಲಿ ಮಾಡಿದ್ದಾರೆ ಅಂದರೆ ಇವತ್ತು ನಾವು ಸಾಯೋ ತನಕ ಇವತ್ತು 1,000 ದುಡಿದ್ರೂ ಅವರ ₹1ಗೆ ಸಮಾನ ಇಲ್ಲ. ಅವ್ರ ರೂಪಾಯಿಗೆ ಬೆಲೆ ಕಟ್ಟಕ್ಕೆ ಆಗೋದೇ ಇಲ್ಲ, ಅಷ್ಟು ಅವರು ಸಾಧನೆ ಮಾಡಿದ್ದಾರೆ ಅಂತ ನಾವು ಹೇಳ್ಕೊತ ಬರ್ತಾಯಿದ್ವಿ. ಆಮೇಲೆ ನಾನು ವ್ಯಾಪಾರಕ್ಕೆ ಸೇರಿಕೊಂಡೆ. ದಿನಕ್ಕೆ 4 ಆಣೆ ಕೆಲಸಕ್ಕೆ ಕೊಡ್ತಾಯಿದ್ರು. ಸ್ಕೂಲ್ ಬಿಟ್ಟ ಮೇಲೆ ಒಬ್ಬರ ಹತ್ರ ಜಗನ್ನಾಥ್ ಅಂತ ಬಿಟ್ಟು ಅವರು ದಿನಕ್ಕೆಲ್ಲ 4 ಆಣೆ ಕೊಡ್ತಾ ಬಂದರು. ಆಮೇಲೆ 50 ಪೈಸೆ ಕೊಡ್ತರು, ಆಮೇಲೆ ₹1 ಕೊಟ್ಟರು. ಆಮೇಲೆ ಹಿಂಗೆ ದೊಡ್ಡವರಾಗ್ತಾ ಒಂದು ₹5 ಕೊಡೋಕ್ಕೆ ಶುರು ಮಾಡಿದ್ರು. ಆವಾಗ ಅಲ್ಲಿ ನಾನು ಅವ್ರ ಹತ್ರ ಕಡಿಮೆ ಅಂತೇಳಿ ಬಿಟ್ಬಿಟ್ಟೆ. ಅವರೇ ದೊಡ್ಡಬಳ್ಳಾಪುರದಲ್ಲಿ ಸೇರಿಸಿದ್ರು ಶೆಟ್ರ್ ಅಂಗಡಿ ಒಳಗಡೆ. ಅವ್ರು ಬಂದು ತಿಂಗಳಿಗೆ ನಮಗೆ ಅಲ್ಲಿ ದೊಡ್ಡಬಳ್ಳಾಪುರ ಶೆಟ್ರಲ್ಲಿ 1,500 ಕೊಡ್ತಾಯಿದ್ರು. 1,500 ಕೊಟ್ಟರೆ ಅಲ್ಲಿಗೆ ನಮಗೆ ತುಂಬ ಅಷ್ಟು ಅಮೌಂಟ್ ಉಳಿತಾಯಿತ್ತು. ಆ ಅಮೌಂಟಲ್ಲಿ ಉಳಿಸ್ಕೊಂಡು ಸಣ್ಣದನ್ನು ಚೀಟಿ ಹಾಕ್ಕೊಂಡು ವ್ಯವಹಾರ ಮಾಡ್ಕೊಂಡು ಒಂದು ರೂಮ್ ಕಟ್ಸ್ಕೊಂಡು ಮನೆ ಕಟ್ಸ್ಕೊಂಡು ತಿರ್ಗುವಂತೆ. ಅವಾಗ ನಮ್ಗೆ ಗ್ರಾಂಟ್ ಒಂದು ಮಾಡಿಕೊಟ್ಟಿದ್ರು 2000 ಇಸ್ವಿನಲ್ಲಿ. ಇನ್ನು ಮೊದಲೇ 2000 ಇಸ್ವಿ ನಾವು ಮನೆ ಕಟ್ಸ್ಕೊಂಡಿದ್ದು. ಅದಕ್ಕೆ ಮೊದಲು ಗ್ರಾಂಟ್ ಕೊಟ್ಟಿರೋ ಗ್ರಾಂಟಲ್ಲಿ ಸ್ವಲ್ಪ ₹6,000 ಗ್ರಾಂಟ್ ಸರ್ಕಾರ ಸಹಾಯಧನ ಕೊಟ್ಟಿದ್ದು. ಹುಲ್ಲು ಮನೆ ಬೇಡ ಕಲ್ಲು ಮನೆ ಮಾಡಿಸ್ಕೊಳ್ಳಿ ಅಂತ. ಆದರೆ ಮಾಡಿಸ್ಕೊಟ್ಟು ಅಂಥವ್ರು ಬಾಗಿಲು ಮಟ್ಟಿಗೆ ಮಾಡಿಸ್ಬಿಟ್ಟು ಬಿಟ್ಟುಬಿಟ್ರು. ಅವಾಗ ನಾವು ಮತ್ತು ಮೇಕೆ ಮೊರೆ ಇರ್ಬೋದು, ರಾಗಿ ಇರ್ಬೋದು, ಈ ಥರ ಎಮ್ಮೆ ಎಲ್ಲ ಮಾರಿಬಿಟ್ಟು ಮನೆ ಫಿನಿಶಿಂಗ್ ಮಾಡಿಸ್ಕೊಂಡ್ವಿ. ಆವಾಗ ದೊಡ್ಡಬಳ್ಳಾಪುರ ಶೆಟ್ರ್ ಅಂಗಡಿ ಸೇರಿದ್ಮೇಲೆ ಸ್ವಲ್ಪ ಇಂಪ್ರೂವ್ ಆದ್ವಿ. ಒಂದು 12 ಅಡಿ 10 ಅಡಿ ರೂಮ್ ಕಟ್ಸ್ಕೊಂಡು ಅದರಲ್ಲಿ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಬಂದೆ. ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಮಾಡಿದೆ ವ್ಯಾಪಾರ. ಈಗೂ ಮಾಡ್ತಾನೆ ಇದ್ದೀವಿ. ಆ ವ್ಯಾಪಾರ ಮಾಡಬೇಕಾದಾಗ ಈ ತರಕಾರಿ ಏನೋ ಬೇಕು ಅಂದರೆ ನಾವು ಕೊಂಡ್ಕೊಂಡೇ ಬರಬೇಕಾಗಿತ್ತು, ದುಡ್ಡು ಕೊಟ್ಟು ತೊಗೊಬರ್ಬೇಕಾಗಿತ್ತು. ಆವಾಗ ನೋಡಿದ್ವಿ, ಯಾಕೋ ನಮಗೆ ಸ್ವಲ್ಪ ತೋಟ ಮಾಡಿಸೋಣ ಅನಿಸು, ತೋಟದ ಕಡೆ ವಾಲ್ದ್ವಿ. ನಾನು ಆವಾಗೂ 15 ವರ್ಷ ಹುಡುಗನಿಂದ ನನಗೆ ಬರೆಯೋದೆಲ್ಲ ಅಭ್ಯಾಸ ಇತ್ತು. ನಾನು ಬರೆಯೋದನ್ನು ಯಾರೂ ಪ್ರೋತ್ಸಾಹ ಕೊಟ್ಟೋರಿಲ್ಲ. ಎಲ್ಲರೂ ಕೇಳಿ ತೋರಿಸಿದ್ರೆ ಈ ಥರ ಹಾಡಿಗೆ ಬರೆದಿದ್ದೀನಿ ಅಂತಂದರೆ ಇದು ಯಾರು ನೋಡ್ತಾರೆ ಅಂತ ನನಗೆ ಡೌನ್ ಮಾಡ್ತಾ ಬಂದರು. ನನ್ನ ರೈಟಿಂಗ್ ಚೆನ್ನಾಗಿಲ್ಲ ಅಂತ ನನ್ನ ಮನಸ್ಸಲ್ಲಿ ಒಂದು ಫೀಲಿಂಗ್ ಇತ್ತು. ಆವಾಗ ಸ್ವರಾಜ್ ಸಂಸ್ಥೆ ಅಂತ ದೊಡ್ಡಬಳ್ಳಾಪುರದಲ್ಲಿ ಒಂದಿದ್ರು, ಅಭಿವೃದ್ಧಿ ಮಾಡ್ತಾಯಿದ್ರು ನಮ್ಮ ಸುತ್ತಮುತ್ತ. ಸ್ವರಾಜ್ ಸಂಸ್ಥೆ ಅಂತ, ನಾಯಕ್ ಸರ್ ಅಂತ ಅವ್ರ ಹೆಸರು. ಅವಾಗ ನಾನು ಅವ್ರಿಗೆ ಹೇಳಿದೆ, ಸರ್ ಈ ಥರ ಹಿಂಗೆ ಬರೆದಿದ್ದೀನಿ ಅಂದೆ. ತೊಗೊಂಬನ್ನಿ ರಾಜಣ್ಣವ್ರೆ ಅಂತ ಕೇಳಿದ್ರು. ನನ್ನ ಹೆಸರು ರಾಜು ಆದರೆ ಎಲ್ರಿಗೂ ರಾಜಣ್ಣ ಅಂತ ಕರೀತಾರೆ. ತೊಗೊಂಡು ತೋರಿಸಿದ್ದಕ್ಕೆ ಅವ್ರು ಹೇಳಿದ್ರು, ಕುವೆಂಪು ಅವ್ರದ್ದು ಇಷ್ಟು ನೀಟಾಗಿಲ್ಲ, ಅಷ್ಟು ಚೆನ್ನಾಗಿದೆ ನಿಮ್ಮದು ಅಂತ ನನಗೆ ಅವರು ಪ್ರೋತ್ಸಾಹ ಕೊಟ್ಟರು. ಆವಾಗ ನನಗೆ ಸ್ವಲ್ಪ ಮತ್ತೆ ತಿರುಗಿ ಇನ್ನೂ ಬರಿಬೋದು ಅಂತ ನನಗೆ ಅನ್ನಿಸ್ತು. ಆಗಲಿಂದ ಬರೆಯೋಕ್ಕೆ ಶುರು ಮಾಡಿದೆ. ಅವರು ಸ್ವರಾಜ್ ಸಂಸ್ಥೆಯವರು ಅರ್ಕಾವತಿ ನ್ಯೂಸ್ ಲೆಟರ್ನಲ್ಲಿ ಗುಬ್ಬಚ್ಚಿ ಕತೆ ಇರ್ಬೋದು, ನದಿ ಬಸಿದ ನೀಲಗಿರಿ ಇರ್ಬೋದು, ಈ ಥರ ಇನ್ನೂ ಅನೇಕ, ಮೊನ್ನೆನೂ ಒಂದು ನದಿ ಪುನಶ್ಚೇತನ ಅಂತ ಒಂದು ಬುಕ್ಕಲ್ಲಿ ಬಂದಿದೆ. ಈ ಥರ ಇದು ಮಾಡ್ತಾ ಬಂದರು. ಆ ಥರ ಬರ್ತಾ ನಾನು ಇನ್ನು ಸ್ವಲ್ಪ ಬರೆಯೋದಕ್ಕೆ ಶುರು ಮಾಡಿದೆ. ಅದ್ರ ಜೊತೆಗೆ ಮತ್ತು ಅಂಗಡಿ ವ್ಯಾಪಾರಕ್ಕೆ ಡೆಲ್ ಆದಾಗ ತೋಟ ಮಾಡ್ಕೊಳೋದು, ತೋಟದಲ್ಲೂ ನೀರು ಕಡಿಮೆ ಇರೋದ್ರಿಂದ ಅದು ಬೇಡ ಅಂದಾಗ ಭಟ್ರ ಕೆಲಸಕ್ಕೆ ಹೋಗೋದು. ಈ ಥರ ಯಾರಾದರೂ ಅಕಸ್ಮಾತ್ ಜಾಂಡೀಸು ಅಂತಂದಾಗ ಅವ್ರಿಗೆ ನಾಟಿ ಔಷಧಿ ಕೊಡೋದು. ಈ ಮದುವೆಗಳೆಲ್ಲ ಮಾಡಿಸಿದ್ದೇನೆ. ಯಾರೂ ನನಗೆ ಸಂಭಾವನೆ ಕೊಟ್ಟಿಲ್ಲ. ನಾನು ಸಂಭಾವನೆ ತೊಗೊಂಡು ಮದುವೆಗಳು ಮಾಡಿಸಿಲ್ಲ. ಆ ಜಾಂಡೀಸ್ಗೆ ಔಷಧಿ ಕೊಟ್ಟಾಗ ಅವ್ರು ಪ್ರೀತಿಯಿಂದ ಅಷ್ಟು ಕೊಟ್ಟಿದ್ದಾರೆ. ನಾವು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ನಾವು ಯಾವತ್ತೂ ಯಾರನ್ನೂ ಕೇಳಿದವರಲ್ಲ. ಹಿಂಗೆ ಒಂದೊಂದೇ ಕರಗತ ಮಾಡ್ಕೊತ ಬರ್ತಾ ಈ ಕವಿಗಳು ಅಂದದಕ್ಕೆ ಒಂದು ನನ್ನ ಹುಡುಗ 15 ವರ್ಷದಲ್ಲಿ ಬರಿತಾ ಇದ್ದೆ. ಚಿಟ್ಟೆ ಬಣ್ಣದ ಚಿಟ್ಟೆ ಬಣ್ಣದ ಚಿಟ್ಟೆ, ನೀ ಹೇತಗೆ ಹಿಟ್ಟೆ ಅಪರೂಪದ ಮೊಟ್ಟೆ, ಚಿಟ್ಟೆ ಬಣ್ಣದ ಚಿಟ್ಟೆ, ನೀ ಅಪರೂಪದ ಮೊಟ್ಟೆಯನ್ನಿಟ್ಟು ಮಾಯವಾಗಿ ಬಿಟ್ಟೆ, ನಾ ಮುಂದು ತಾ ಮುಂದು ಅನ್ನುತ್ತೀರಲ್ಲೇ ಚಿಟ್ಟೆ ಜನರಲ್ಲ, ನಾ ಯಾರಿಗಂತ ಕೊಡಲಿ ಹೇಳಿಲೆ ಚಿಟ್ಟೆ ಅಂತ ಒಂದು ಬರೆದಿದ್ದೆ, ಫಸ್ಟಲ್ಲಿ ಬರೆದಿದ್ದು. ಅದನ್ನು ಜನ ಯಾರು ಇಷ್ಟಪಡ್ದಿದ್ದಾಗ ನಾನು ಬಿಟ್ಟುಬಿಟ್ಟಿದ್ದೆ. ಈಗ ನಾನು ಅದನ್ನು ಎಲ್ಲ ಇದು ಮಾಡಿ ಒಂದು 150 ಕವನಗಳು ಬರೆದಿದ್ದೇನೆ. ಹಾಡುಗಳು ಕವನ ಎರಡೂ ಸೇರಿಸಿ.
ಅದನ್ನು ನಮ್ಮ MLA ಕಡೆ PA ಅವರೊಬ್ಬರು ಮಾದೇವ್ ಅಂತ, ಸಾರಿ ಟೈಪಿಸ್ಟ್ರು ಮಾದೇವ್ ಅಂತ, ಅವರು ನಾನೇ ಮಾಡಿಸ್ಕೊಡ್ತೀನಿ ಅಣ್ಣ, ನೀನು ಬರೆದಿರೋದನ್ನೆಲ್ಲ ಟೈಪ್ ಮಾಡಿಸ್ಕೊಡ್ತೀನಿ ಅಂತ ಪಾಪ ಅವರು ಒಪ್ಕೊಂಡು ಮಾಡಿಸ್ಕೊಡೋಕ್ಕೂ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಕಾನೂನೆಲ್ಲ ನಮ್ದು ರೆಡಿ ಆಗ್ತಾಯಿದೆ. ಬುಕ್ಸ್ ಮಾಡಿಸ್ಬೇಕು ಅಂತಲೇ ಇದೆ. ಇನ್ನೂ ನಾನು ಸ್ತ್ರೀ ಅಂದರೆ 6 ಗುಣಗಳ ಆರತಿ ಅಂತ ಬುಕ್ ಬರೆದಿದ್ದೇನೆ. ಮತ್ತು ತಿರುಗಿ ಹಾಲು ಮತ ದೊಡ್ಡದು ಹಾಲು ಮರ ದೊಡ್ಡದು ಅಂತ ಒಂದು ಬರೆದಿದ್ದೇನೆ. ಮತ್ತು ಇನ್ನೂ ತುಂಬ ಬರಿತಾ ಇದ್ದೀನಿ ಕಾಮಿಡಿಗಳು ಒಂದಷ್ಟು, ಅದು ಒಂದು 100ಕ್ಕೆ ಮೇಲೆ ಇರ್ಬೋದು ರೀ. ಒಂದು ವಿವಿನ ಇದೆ, ನಮ್ಮ TV ಮಾಧ್ಯಮದ ಹತ್ರ ಹೇಳಿದೆ, ಅವರು ಸ್ವಲ್ಪ ಚೆನ್ನಾಗಿದೆ ಅಂತ ಒಂದು ಮಾತು ಅಂದ್ರು ರೀ. ಈ ಥರ ಸರ್. ಅದರ ಮಧ್ಯೆ ನಾನು ಮತ್ತೆ ತಿರುಗಿ ಜನಸೇವೆ ಅಂದರೆ ಈ ಯಾರಾದರೂ ಅಕಸ್ಮಾತ್ ಎಲ್ಲನ ಕಾಲ್ಗಿಲ್ ಹೊಡ್ಕೊಂಡು ಬಂದಾಗ ಅವ್ರಿಗೆ ಫಸ್ಟ್ ಏಡ್ ಅಂದರೆ ಹೈಡ್ರೋಜಿನ್ ಹಾಕೋದು, ಅದನ್ನು ವಾಶ್ ಮಾಡೋದು, ಮತ್ತು ಬೋರಿಂಗ್ ಪೌಡ್ರ್ ಹಾಕೋದು, ಅದನ್ನು ಇದು ಮಾಡೋದು ವಾಸಿ ಮಾಡಿದ್ದೀನಿ. ಯಾರು ಜನ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಹಳ್ಳಿಯವ್ರು ಇಂಥವ್ರಿಂದ ಆಯಿತು ಅಂತ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ನಾನು ತುಂಬ ಜನಕ್ಕೆ ಭವಿಷ್ಯ ಹೇಳಿದ್ದೀನಿ, ಆದರೆ ಅವರು ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ನಾನು ಅಂದ್ಕೊತೀನಿ. ಮೊನ್ನೆ ಏನೋ ನಮ್ಮ DK ಶಿವಕುಮಾರರ ಅಮ್ಮ ಅವ್ರು ಹೇಳಿದಾಗ ಮೋಸಗಾರ ಬೆನ್ನಿಂದ ಚೂರಿ ಹಾಕ್ದ ಸಿದ್ದರಾಮಣ್ಣ ಅಂತ ಅಂದಾಗ ಸಿದ್ದರಾಮಣ್ಣವ್ರು ಹೇಳಿದ್ರಂತೆ ಈ ನಮ್ಮ ಮಕ್ಕಳಿಂದ ಮೇಲೆ ಬಂದರು ಅಂತ ಅವ್ರು ಹೇಳಿದಾಗ ಅದು ಸುಳ್ಳು. ಆ ಅಜ್ಜಿ ನಮ್ಮ ಅಮ್ಮ ಇದ್ದಂಗಿದ್ದಾರೆ, ಬೈದರು ಬೈಲಿ, ಆದರೆ ಅವರು ಮಕ್ಕಳಿಂದ ನಾನು ಮೇಲೆ ಬಂದೆ ಅಂತಾರೋ ಅದು ಸುಳ್ಳು. ಎಲ್ಲ ಒಂದು ಸತಿ ಕಾರ್ಯಕ್ರಮದಲ್ಲಿ ಒಬ್ಬರು ನನ್ನ ಭವಿಷ್ಯ ಹೇಳಿದರು, ಅಂಥವ್ರು ಆಶೀರ್ವಾದದಿಂದ ನಾನು ಮುಖ್ಯಮಂತ್ರಿ ಆದೆ ಅಂತ ಅವರೇ ಹೇಳಿದ್ರು ಅಂತ ನನಗೆ TV ನ್ಯೂಸ್ನಲ್ಲಿ ನೋಡಿರೋರು ಹೇಳಿದ್ರು. ಈ ಥರ ಸರ್. ಇನ್ನೂ ನಂದು ಹಳ್ಳಿ ವ್ಯಾಪಾರ ಎಲ್ಲ ಇದು. ಈಗಲೂ ತೋಟದಲ್ಲಿ ವ್ಯವಸಾಯ ಜೊತೆಗೆ ಮನೇಲಿ ನಮ್ಮ ತಾಯಿ, ನಮ್ಮ ಹೆಂಡ್ತಿ, ಮಕ್ಕಳು, ಇದ್ರ ಮಧ್ಯೆ ಅದೇ ನನ್ನಿಂದ ಏನೇನು ಮಾಡೋಕ್ಕಾಗುತ್ತೆ ಅದನ್ನು. ನನಗೆ ಯಾಕೆಂದರೆ ದುಶ್ಚಟಗಳೇನೂ ಇಲ್ಲ, ನಾನು ಯಾರ ಜೊತೆನೂ ಸೇರೋನಲ್ಲ, ಬೀಡಿ ಸಿಗರೇಟ್ ಏನು ಕುಡಿಯೋದಿಲ್ಲ, ನನಗೆ ಅಭ್ಯಾಸ ಇಲ್ಲರಿ. ತೋಟ ಆಯಿತು, ನನ್ನ ಮನೆ ಆಯಿತು, ಇಲ್ಲ ಅಂದರೆ ಬಟ್ರ ಕೆಲಸಕ್ಕೆ ಹೋಗ್ತೀನಿ, ಇಲ್ಲಾಂದರೆ ವ್ಯಾಪಾರಕ್ಕೆ ಹೋಗ್ತೀನಿ ರೀ. ಇನ್ನು ಏನೇನು ಅನೇಕರು ಮಾಡ್ಕೊಂಬರ್ತಾಯಿನಿ, ಕೆಲವೆಲ್ಲ ಮರ್ತು ಹೋಗ್ತದೆ ಸರ್. ಯಾಕೆಂದರೆ ಮುಂದಿನ ಗುರಿಗಳು ಸಮಾಜದಲ್ಲಿ ಏನಾದರೂ ಒಂದು ಒಳ್ಳೆಯ ಹೆಸರು ಸಂಪಾದನೆ ಮಾಡಬೇಕು. ಯಾಕೆಂದರೆ ಇಂಥ ಊರಲ್ಲಿದ್ದರೂ ಒಬ್ಬ ಮನುಷ್ಯ ಒಳ್ಳೆ ಸಾಧನೆ ಮಾಡಿ ಹೋದ ಅಂತ 4 ತಲೆಮಾರು ನೆನೆಸ್ಕೊಂಡಂಗಿರಬೇಕು. ಕೆಟ್ಟದ್ದು ಮಾಡಿದ್ರೆ ಚೀತು ಅಂತ ಉಕ್ಕೊತಾರೆ. ಈಗ ನಾನು ಒಂದು ಹೆಸರು ತೊಗೊಬೇಕು ಅಂತ ಇವತ್ತು ಮಟ್ಟಕ್ಕೆ ಬಂದಿದ್ದೀನಿ ಅಂತಂದರೆ ಪತ್ರಿಕೆ ಮಾಧ್ಯಮದವರು ಇರ್ಬೋದು, ನಮ್ಮ TV ಮಾಧ್ಯಮಗಳವ್ರು ಇರ್ಬೋದು, ತುಂಬ ಜನ ನಮ್ಗೆ ಹೆಲ್ಪ್ ಮಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳೋಂಗಿಲ್ಲ. ಅಂಥವ್ರ ಸಹಾಯದಿಂದ ನಾವು ಸ್ವಲ್ಪ ಬೆಳೀತಾ ಇದ್ದೀವಿ ಅಂತ ಹೇಳ್ಬೋದು. ಬೆಳೆದಿದ್ದೀವಿ ಅಂತಲ್ಲ, ಇನ್ನೂ ಚಿಗುರಿ ಬೆಳೀತಾ ಇದ್ದೀವಿ. ಈಗ ಅವ್ರಿಗೆಲ್ರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೇನೆ. ಅದೇ ನಾನು 48 ವರ್ಷ ಸಾಧನೆ ಇಷ್ಟು ಮಾತ್ರ ಇದಾಗಿದೆ. ಬ್ಯಾಡ್ ನೇಮ್ ತೊಗೊಬೇಕಾದ್ರೆ ಒಂದು ವಿತಿನ್ ಸೆಕೆಂಡ್ ಒಳಗೆ ನಾವು ಕೆಟ್ಟ ಹೆಸರು ತೊಗೊಬೋದು. ಆದರೆ ಸಾಧನೆ ಮಾಡ್ಬೇಕಾದ್ರೆ ಒಳ್ಳೆ ಹೆಸರು ತೊಗೊಬೇಕಾದ್ರೆ 48 ವರ್ಷನೇ ಟೈಮ್ ತೊಗೊಂತು. ಇಂಥ 48 ವರ್ಷದಲ್ಲಿ ಮಾಡಿರೋಂಥ ಸಾಧನೆನ ನಾವು ಜನರ ಪ್ರೀತಿನ ಸೆಕೆಂಡಾಗಿ ಕಳ್ಕೊಳೋಕೆ ನನಗೆ ಇಷ್ಟ ಇಲ್ಲ. ಯಾಕೆಂದರೆ ಈ ಆಸ್ತಿ ನಮ್ಮದಲ್ಲ, ಈ ಬಾಡಿ ನಮ್ಮದಲ್ಲ, ಈ ಉಸಿರಾಟ ಒಂದೇ ನಮ್ಮದು ಬಾಡಿ. ಈ ಉಸಿರಾಟ ನಿಂತೋಗ್ಬಿಟ್ಟು ಇದು ವೇಸ್ಟ್ ಬಾಡಿ. ಊತಾಕ್ಬೋದು, ಇಲ್ಲ ಸುಟ್ಟಾಕ್ಬೋದು, ಇಲ್ಲ ಬಿಸಾಡ್ಬಿಟ್ಟು ಬರ್ಬೋದು. ಇದಕ್ಕೆ ಬೆಲೆನೇ ಇಲ್ಲ. ಉಸಿರಾಟಕ್ಕೆ ಒಂದಕ್ಕೆ ಬೆಲೆ. ಆ ಉಸಿರಾಟಕ್ಕೆ ಬೆಲೆ ಇರೋದಕ್ಕೆ ನಾವು ಉಳಿಸ್ಕೊಳ್ಳೋಕೆ ಇಷ್ಟಪಡಬೇಕು ಅಂತ ನಾನು ಇರೋ ತನಕ ಹೋರಾಡ್ತೀನಿ. ನನ್ನಿಂದ ಇನ್ನೂ ಏನಾದರೂ ಸಾಧನೆ ಮಾಡ್ತಾಯಿರ್ತೀವಿ. ಸಾಧನೆ ಮಾಡೋ ರೈತರಿಗೆ ಸರ್ಕಾರ ಸಪೋರ್ಟ್ ಕೊಡ್ತಾ ಇಲ್ಲ. ಸರ್ಕಾರ ಸಪೋರ್ಟ್ ಕೊಡಬೇಕು, ರೈತರನ್ನ ಕೂರಿಸ್ಬೇಕು. ಏಕೆಂದರೆ ರೈತರಿಗೆ ಅವ್ರ ಹೊಲ ಕೆಲಸ ಇರ್ಬೋದು, ಮನೆ ಕೆಲಸ ಇರ್ಬೋದು, ಈ ಥರ ಮಕ್ಕಳಿರ್ಬೋದು, ಮರಿ ಇರ್ಬೋದು, ದನ ಕರು ಇರ್ಬೋದು, ಇಂಥ ಜಿಂದ್ಕಾನಲ್ಲೂ ಏನಾದರೂ ಒಂದು ಸಮಾಜಕ್ಕೆ ಸೇವೆ ಕೊಡೋದಕ್ಕೆ ಒದಗಿಸೋದಕ್ಕೆ ಇಷ್ಟಪಡ್ತಾರಲ್ಲ, ಅಂಥವ್ರು ಸರ್ಕಾರ ಗುರುತಿಸ್ಬೇಕು. ತುಂಬ ಜನ ಮಹಿಳೆಯರು ಡೆಲಿವರಿ ಮಾಡಿಸಿರೋಂಥ ಎಲ್ಲ ಮಹಿಳೆಯರಿದ್ದಾರೆ. ರೈತರಾಗಿ ಮಾಡಿಕೊಂಡು ಕವಿಗಳಾಗಿರೋರು, ಸಾಹಿತಿಗಳಾಗಿದ್ದಾರೆ. ಹೇಳಬೇಕು ಅಂತಂದರೆ ಇವತ್ತೆಲ್ಲರೂ TCH ಮಾಡಿರೋರೇ ಎಷ್ಟೋ ಜನ ಕವಿಗಳಿರೋರು. ರೈತರ ಕವಿಗಳು ಅಂತ ಹೇಳ್ಬೇಕಾದ್ರೆ ನಾನು ರೈತರ ಮಗ ಕವಿ ಅಂತ ಹೇಳ್ಬಿಟ್ಟು ನಾನು ಹೆಮ್ಮೆಯಿಂದ ಹೇಳ್ಕೊಬೋದು. ರೈತ ಕವಿ ಅಂತಲೇ ನಾನು ಹೇಳ್ಕೊಬೋದು. ಆ ಥರ ರೈತರಲ್ಲೂ ಇದೆ ಒಳ್ಳೆಯ ಹಾವಭಾವ ಗುಣ, ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಈ ಥರ ಕಲಾವಿದರು ಇರ್ಬೋದು, ಹಾಡುಗಾರಿಕೆ ಇರ್ಬೋದು, ಈ ಥರ ಎಲ್ಲ ರೀತಿಯೂ ರೈತರಲ್ಲಿದೆ. ಅವ್ರಿಗೆ ಸರ್ಕಾರ ಇಂಥವ್ರಿಗೆಲ್ಲ ಪ್ರೋತ್ಸಾಹ ಕೊಡಬೇಕು. ರೈತರನ್ನು ಕಡೆಗಣಿಸದೆ ಪರಿಗಣಿಸಕ್ಕೆ ತೆಗೆದುಕೊಳ್ಬೇಕು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅದೇ ಒಬ್ಬರು ಕಲಾವಿದರು ಅಂತ ಗೊತ್ತಾಯ್ತು. ಇನ್ನು ಸಿನಿಮಾದಲ್ಲಿ ಆಗೀಡೆ ಬೇಡಿತ್ತು ನಿಮಗೆ? ನಾನು ಹುಡುಗನೊಳಗಿಂದ ಸಿನಿಮಾದಲ್ಲಿ ಮಾಡಬೇಕು ಅನ್ನೋ ನನಗೊಂದು ಅವಕಾಶ ಇತ್ತು, ಮನಸ್ಸಿನಲ್ಲಿ ಬೇಡಿಕೆ ಇತ್ತು. ಅದಕ್ಕೆ ಸುಮಾರು ಫಿಲಮ್ ಪ್ರೊಡಕ್ಷನ್ ಮ್ಯಾನೇಜರ್ ಬೆಟ್ಟಸ್ವಾಮಿಗಳು ಅಂತಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಸರ್ ನೀವು ಇರಬೇಕಾದ ಪ್ಲೇಸ್ ಅದಲ್ಲ, ಇದು ಬನ್ನಿ ಸರ್, ಇಲ್ಲಿದೆ ನಿಮ್ಗೆ ಒಳ್ಳೆ ಲೈಫ್ ಇದೆ ಬನ್ನಿ ಅಂತ ಕರೀತಾ ಇದ್ದಾರೆ. ನಮ್ಮ K. ಕೃಷ್ಣ ಪ್ರಸಾದ್ ಅಂತ ಅವರು ಆಲ್ರೆಡಿ ಸ್ಕ್ಯಾಚೋ ಸಿನಿಮಾ ತುಂಬ ಸೀರಿಯಲ್ಗಳೆಲ್ಲ ಮಾಡಿದ್ದಾರೆ, ಅವರು ಕರೀತಾ ಇದ್ದಾರೆ. ನಾನು ಸಿನಿಮಾಗಳು ನೋಡ್ತಾ ಸಿನಿಮಾ ನೋಡೋದೆಲ್ಲ ಬಿಟ್ಬಿಟ್ಟಿದ್ದೀನಿ ಈಗ. ಆದರೂ ನಾನು ನನ್ನ ಒಂದು ರೀತಿ ಬರೋ ಅಂಥ ಸಂಭಾಷಣೆಗಳನ್ನು ಬರಿತಾ ಇದ್ದೀನಿ. ಸಂಭಾಷಣೆ ಬರೆದ್ಬಿಟ್ಟು 4 ಜನರ ಮುಂದೆ ಅದನ್ನು ವ್ಯಕ್ತಪಡಿಸ್ತೇನೆ. ಜನ ಚೆನ್ನಾಗಿದೆ ಅಂತಂದಮೇಲೆ ಅದನ್ನು ಕಂಟಿನ್ಯೂ ಮಾಡ್ತೇನೆ. ಈ ಥರ ಮಾಡ್ತಾ ಬರ್ತಾಯಿದ್ದೀನಿ ಸರ್. ಯಾಕೆಂದರೆ ಹಳ್ಳಿಗಳಲ್ಲಿ ಕಲಾ ಪ್ರತಿಭೆಗಳಿದ್ದಾರೆ, ಅವ್ರಿಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಅಂಥವ್ರ ಪ್ರೋತ್ಸಾಹ ಸಿಕ್ಕಿದ್ರೆ ಅವ್ರು ಬೆಳಕು ಬರೋಕ್ಕೆ ಸಾಧ್ಯ. ಏಕೆಂದ್ರೆ ನಾನು ಒಂದು 15 ವರ್ಷ ಹುಡುಗನಾಳಿಗಿಂದ ನಾನು ಬರೆಯೋದ ರೈಟಿಂಗ್ ಇಟ್ಕೊಂಡಿದ್ರು ಇಷ್ಟು ವರ್ಷ ಆದರೂ ನನಗೆ ಅವಕಾಶ ಸಿಕ್ಕಲಿಲ್ಲ. 27ರಿಂದ 28 ವರ್ಷ ಆದರೂ ಇದು 28 33 ವರ್ಷನೇ ಆಯಿತು ನಾನು ಸಾಧನೆ ಮಾಡಿ ಸ್ವಲ್ಪ ಬೆಳಕು ಬರಬೇಕು ಅನ್ನೋದಕ್ಕೆ.
ಅದಕ್ಕೆ ಟಿ ವಿಯ ಮಿತ್ರ ಟಿ ವಿನವ್ರು ಇರ್ಬೋದು, ಚಾನಲ್ಸ್ ಅವರು ಇರ್ಬೋದು, ಪತ್ರಿಕೆಯ ಮಿತ್ರ ಬಾಂಧವರು ಇರ್ಬೋದು, ನಮ್ಮ ನಾಯಕ್ ಸಾರು, ನಮ್ಮ ಕೃಷಿ ಅಧಿಕಾರಿಗಳು ನಟೇಶ್ ಅವರು ಇರ್ಬೋದು, ಅದಕ್ಕೆ ಮೊದಲು ಖಲೀಲ್ ಅವರಿದ್ದರು, ಕೆ ಪದ್ಮಾವತಿ ಅವರು ಇರ್ಬೋದು. ಈ ಥರ ತುಂಬ ಜನ ನಮಗೆ ಅಭಯಹಸ್ತ ನೀಡಿದ್ದಾರೆ, ಆಶೀರ್ವಾದ ಕೊಟ್ಟಿದ್ದಾರೆ. ಅವರ ಆಶೀರ್ವಾದದಿಂದ ನಾವು ಸ್ವಲ್ಪ ಬೆಳೀತಾ ಇದ್ದೀವಿ. ಮೊದಲು ಚಿಕ್ಕಕೊಂಡ್ವಿ, ಈಗ ಬೆಳೀತಾ ಇದ್ದೀವಿ. ಇನ್ನೂ ಬೆಳೆಯೋದು ಬೇಕಾದಷ್ಟಿದೆ, ಮಾಡಬೇಕಾದ ಸಾಧನೆ ತುಂಬಾ ಇದೆ. ನಾವು ಮಾಡಿರೋದೆಲ್ಲ ಸಾಸಿವೆ ಕಾಳಲ್ಲಿ ಒಂದು ಸ್ವಲ್ಪ ಅಂದ್ಕೊಬೋದು ಅಷ್ಟೇ. ಈ ಥರ ಸರ್.